ಮತ್ತೆ ಅರ್ಥ ಮಾಡ್ಕೊಳ್ತಾರೆ. ಶಿಷ್ಯ ವೇತನ ಅಂದ್ರೆ ಏನ್ ಹೇಳಿ ನೋಡಿ. ಓಕೆ, ಬಾಲಕೃಷ್ಣ ಮಾತಾಡಿ. ಶಿಷ್ಯ ವೇತನ ಅಂದ್ರೆ ಏನು ಅಂತ ಕೇಳಿ ಬಾಲಕೃಷ್ಣ ಅವರೇ. ಸರ್, ನಾನು ಒಪ್ಕೊಂಡಿದ್ದೀನಿ. ಅವ್ರು ಬೇರೆ ಉದ್ಯೋಗ ಮಾಡಲ್ಲ, ಅವ್ರ ಖರ್ಚಿಗೆ ದುಡ್ಡು ಬೇಕು ಸರ್. ಆಯ್ತು ನೋಡಿ, ಅಲ್ಲೇ ಇರಲಿ, ಸ್ಥಳೀಯರಾಗಿರ್ಲಿ, ಮನೆ ಪಕ್ಕದಲ್ಲೇ ಇರಲಿ. ಹೇಳಿ ಉತ್ತರದಲ್ಲಿ ಹೇಳ್ತಾರೆ. ಅಲ್ಲಲ್ಲ ನೋಡಿ ಸರ್, ಈಗ ನಾವು ಸಕಾರಾತ್ಮಕವಾಗಿ ಇದನ್ನ ನಾನೇನವ್ರನ್ನ ತೆಗಳಬೇಕಂತ ಅಲ್ಲ. ಇಲ್ಲ, ತಮ್ಮ ಒಂದು ಸರ್ಕಾರ ಆಜ್ಞೆಯನ್ನು ಮಾಡಿದ್ಮೇಲೆ KKRDB ಸರ್ಕಾರಕ್ಕಿಂತ ದೊಡ್ಡವರ? ಆಂಬಿಗ್ವಿಟಿ ಇದೆ. ಅಲ್ಲ, KKRDB ಸರ್ಕಾರಕ್ಕಿಂತ ದೊಡ್ಡವರ? We can form our rule. You can't. Once government has made an Sir, ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಒಂದ್ ಸೆಕೆಂಡ್, ನೀವು ಅರ್ಥ ಮಾಡಿಕೊಳ್ಳೋದು ಏನೇನಿದೆ ಅಂತ ಹೇಳಿ. ಆರ್ಡರ್ ತಂದಾದ್ಮೇಲೆ ಅಶ್ವಥ್ ಅವರೇ, ಐದರ್ ಯು ಶುಡ್ ಗೆಟ್ ದ ಗವರ್ಮೆಂಟ್ ಆರ್ಡರ್ ವಿಡ್ರಾನ್. ಅಶ್ವಥ್ ಅವ್ರು ಹೇಳ್ದು ಕೇಳಿ. ಎರಡು ಆರ್ಡರ್ ಇದೆ. ಒಂದು ಸ್ಟೇಟ್ ಆರ್ಡರ್ ಇದೆ, ಅದು ಎಲ್ಲಾ ಜಿಲ್ಲೆಗೆ ಸೀಮಿತ ಆಗಿದೆ. ಗುಲ್ಬರ್ಗ ಕೂಡ ಸೀಮಿತವಾಗಿರ್ತದೆ. ಅದೊಂದು ಕಂಪ್ಲೀಟ್ ಆಗಿ ಒಂದು ನಡೀತಾ ಇದೆ. ಇನ್ನೊಂದು ಎಡಿಷನಲ್ ಆಗಿ ಸಾಲ್ಯ ಮಾಡಿದೆ. ಡಿಸ್ಟ್ರಿಕ್ಟ್ ಆರ್ಡರ್ ಬಂದಾಗ ಸ್ಟೇಟ್ ಆರ್ಡರ್ ಕ್ಯಾನ್ಸಲ್ ಆಗಲಿಲ್ಲ. ಸ್ಟೇಟ್ ಆರ್ಡರ್ ನ ಫೆಸಿಲಿಟಿ ಸಿಕ್ಕುವುದು ಈ ರಾಜ್ಯದ ಎಲ್ಲಾ ಜಿಲ್ಲೆಗೆ ಆಟೋಮೆಟಿಕ್ ಸಿಗ್ತಾ ಇದೆ. ಎಡಿಷನಲ್ ಆಗಿ ಗುಲ್ಬರ್ಗದಲ್ಲಿ ಹಿಂದೆ ಪ್ಲಾನ್ ಮಾಡ್ತಾ ಇದೆ. ಅದರ್ಸ್ ಎಡಿಷನಲ್ ಸರ್. ಬಟ್ ಗವರ್ಮೆಂಟ್ ಆರ್ಡರ್ ಐದರ್ ದೇ ಶುಡ್ ಟೆಲ್ ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಡಾಕ್ಟರ್ ಅಪ್ಲಿಕೇಬಲ್ ಅಂತ ಹೇಳಬೇಕು. ಶಿಷ್ಯ ವೇತನ ಅಂದ್ರೆ ಏನು ತಿರಸ್ಕಾರ ನೋಡಿ. ನಾನು ತಿರಸ್ಕಾರ ಆದ್ರೆ ಅಶ್ವಥ್ ನಾರಾಯಣ್ ಸಾಹೇಬ್ರಿಗೆ ಇಷ್ಟು ಕಾಳಜಿ ಇದ್ದಿದ್ರೆ, ಅಧ್ಯಕ್ಷರೇ, ಇದು ಆಗಿರೋದು ಸಮ್ಮಿಶ್ರ ಸರ್ಕಾರದಲ್ಲಿ. ನಾನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ನಾನು ಅಡಿಗಲ್ ಮಾಡಿದ್ದೆ. 4.5 ವರ್ಷ ಅವ್ರ ಅಧಿಕಾರದಲ್ಲಿ ಇದ್ದಾಗ ಆ ಕಡೆ ತಿರುಗು ಮಾಡಿಲ್ಲ. ಈಗ ನಮ್ಮ ಸರ್ಕಾರ ಮಾಡ್ಬಿಟ್ಟು ಫಂಕ್ಷನ್ ಮಾಡಿದ್ದೀವಿ. ಅದು ಪ್ರಬುದ್ಧ ಅಕಾಡೆಮಿ ಅಂದ್ಬಿಟ್ಟು ನೀವು ಗೊತ್ತೇ ಇಲ್ಲ ಸರ್ ನಿಮ್ಗೆ. ಬಾಲಕೃಷ್ಣ ಮಾತಾಡಿ. ಸರ್ಕಾರ ಇದ್ದಾಗ ಆಯ್ತು, ಬಗ್ಗೆ ಮಾತಾಡಿ. ಪ್ರಬುದ್ಧ ಅಕಾಡೆಮಿ ಅಶ್ವಥ್ ಮಾಡ್ರಿ ನಿಮ್ ಸರ್ಕಾರದಲ್ಲಿ. ಯಾಕೆ ಪರ್ಸನಲ್ ಚರ್ಚೆ ಮಾಡ್ತೀರಿ? ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ. ಬಹಳ ದೊಡ್ಡ ಕಾರ್ಯ ಮಾಡಿದ್ದಾರೆ. ಸರ್ಕಾರದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.